ನಾವು ಇವಾಗ ಟನಲ್ ಹೋಗೋಣ. ಲೆಟ್ಸ್ ಗೋ ಟು ದ ಟನಲ್. ಸೊ ಲಿಫ್ಟಲ್ಲಿ ಹೋಗ್ಬೇಕಂತೆ. ಸೊ ಪ್ಲೀಸ್ ವೈಟ್ ಹಿಯರ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ. ಯಾರೂ ಇಲ್ಲ, ಯಾರನ್ನಂತ ಕರೆಯೋದು. ಬರ್ತಾ ಇದ್ದಾರೆ ನೋಡಿಕೊಂಡು. ಸೊ ಇಲ್ಲಿ ನೋಡಿ, ನೋ ಬಿಫೋರ್ ಯು ಗೋ ಅಂತ ಆಗಲೇ ಹೇಳ್ದಂಗೆ 2200 ಫೀಟ್ ಇದೆ ಮತ್ತು 15 ಡಿಗ್ರಿ ಸೆಂಟಿಗ್ರೇಡ್ಸ್ ಇರುತ್ತಂತೆ ಒಳಗಡೆ ಟೆಂಪ್ರೇಚರು. ನೋಡೋಣ ಹೇಗಾಗುತ್ತೆ ಅಂತ. ನಾನು ನಿಮಗೆ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ, ಪವರ್ ಸ್ಟೇಷನ್ ವಿಡಿಯೋ ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಹೈಡ್ರೋ ಎಲೆಕ್ಟ್ರಿಸಿಟಿ ಯಾವ ಥರ ಜನ್ರೇಟ್ ಆಗುತ್ತೆ ಅಂತ ನಿಮಗೆ ತೋರಿಸಿದ್ದೆ. ಸೊ ಇವಾಗ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಟನಲ್ ನೋಡೋದಕ್ಕೆ. ಸೊ ದಿಸ್ ಈಸ್ ಹೌ ಇಟ್ ಇಸ್. ಟರ್ಬೈನ್ಸ್ಗೆ ನೀರು ಹೇಗೆ ಪಂಪ್ ಮಾಡ್ತಾರೆ, ಆ ಪೈಪ್ಸು, ಟರ್ಬೈನ್ಸ್ಗೆ ಕನೆಕ್ಟಿವಿಟಿ, ಟರ್ಬೈನ್ಸಿಂದ ಆಕ್ಸಿಲೇಟರ್ಗೆ ಕನೆಕ್ಟಿವಿಟಿ, ಮತ್ತು ಎಲ್ಲ ರೊಟೇಟ್ ಆಗಿ ಪವರ್ ಜನ್ರೇಟ್ ಆಗುತ್ತಲ್ವ, ಪವರ್ ಜನ್ರೇಟ್ ಆಗಿ ಉಳಿದಿರೋ ನೀರು ರಿಟರ್ನ್ ಆಗಿ ಹೋಗೋದು ಯಾವ ಥರ, ಎಲ್ಲಿ ಹೋಗುತ್ತೆ, ಎಲ್ಲೂ ಹೋಗೋದಿಲ್ಲ, ಟನಲ್ಲಿಂದ ಆಚೆಗೆ ವಾಪಸ್ ನಾಯಗರ ರಿವರ್ಗೆ ತಳ್ತಾಯಿದ್ರು. ಸೊ ದಟ್ ಈಸ್ ದ ಮೇನ್ ರೀಸನ್ ಆಫ್ ಕನ್ಸ್ಟ್ರಕ್ಟಿಂಗ್ ದ ಟನಲ್. ಸೊ ಈ ವಾಟರ್ ಮೇಲ್ಗಡೆಯಿಂದ ತಗೊಂಡು ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿ ಅದನ್ನು ಈ ಟನಲ್ ಮೂಲಕ ರಿವರ್ಗೆ ರಿಟರ್ನ್ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಎಷ್ಟು ಹಳೇದಿದೆ, ಎಷ್ಟು ರಸ್ಟ್ ಹಿಡ್ದಿದೆ ಅಂತ. ಓಕೆ ಫ್ರೆಂಡ್ಸ್, ನಾವಿವಾಗ ಟನಲ್ಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಟೇಕ್ ಅ ವಾಕ್. ಗಾಡ್, ಇದು ರೀಸೆಂಟಾಗಿ ಡಿಸ್ಕವರ್ ಮಾಡಿರೋದು. ದಿಸ್ ಶುಡ್ ಆಲ್ಸೋ ಬಿ ಆ್ಯಡೆಡ್ ಇನ್ ಟು ದ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಹೇಳಿ ಮಾಡಿ ಕೆಲಸ. ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ದ ಆಲ್ಮೋಸ್ಟ್ 1 ಇಯರಿಂದ ಅನಿಸುತ್ತೆ, 1 ಇಯರ್ 1.5 ಇಯರ್ ಅನಿಸುತ್ತೆ, ಇಲ್ಲ ಮ್ಯಾಕ್ಸ್ 2 ಇಯರ್ಸ್ ಬ್ಯಾಕ್ ಇಂದನೇ ಇದು ಶುರು ಆಗಿರೋದು ಟನಲ್ಲು. ತಣ್ಣಗಿದೆ. ಇಲ್ಲಿ ಇನ್ನೂ ತಣ್ಣಗಿದೆ. ಓಕೆ, ಪರವಾಗಿಲ್ಲ, ಜನರಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಡ್ರೈ ಆಗಿದೆ. ಸೊ ಡ್ರೈನೆಸ್ ಇದೆ. ಸೊ ಇಲ್ಲಿ ಡೀಟೇಲ್ಸ್ ಹಾಕಿದ್ದಾರೆ, ನೋಡೋಣ ಬನ್ನಿ. ಮಕ್ಕಳನ್ನು ಕರ್ಕೊಂಬಂದಿದ್ದಾರೆ. ಪಾಪ ಅವ್ರಿಗೇನು ಗೊತ್ತಾಗುತ್ತೆ, ಚಳಿ ಆಗ್ತಾಯಿದೆ ನನಗೆ, ಅಲ್ಲಿ ನೋವ್ತಾ ಇದೆ, ಇಲ್ಲಿ ನೋವ್ತಾ ಇದೆ ಅಂತಾರೆ. ಕೇಳಿಸ್ತಾ ಇದೆಯಾ ಮಗು ಅಳ್ತಾ ಇರೋದು? ಇಲ್ಲಿ ನೋಡಿ, ಈ ಟನಲ್ ಪ್ಲ್ಯಾನಿಂಗ್ ಪ್ಲಸ್ ಡಿಸೈನ್ ಏನಕ್ಕೆ ಕನ್ಸ್ಟ್ರಕ್ಟ್ ಮಾಡಿದ್ರು, ಏನಕ್ಕೆ ಮಾಡಿದ್ರು, ಯಾವ ರೀಸನ್ಗೋಸ್ಕರ ಈ ಟನಲ್ ಮಾಡಿದ್ರು ಅಂತ ಇಲ್ಲಿ ಕ್ಲೀನಾಗಿ ಹಾಕಿದ್ದಾರೆ. ಯಾವ ಥರ ಡಿಸೈನ್ ಮಾಡಿದ್ದಾರೆ. ಸೊ ಮೇಲ್ಗಡೆಯಿಂದ ಕಂಪೋಸಿಷನ್ ಆಫ್ ಲ್ಯಾಂಡ್ ಟನಲ್ವರೆಗೂ. ಆಲ್ಮೋಸ್ಟ್ ನನಗೆ ಅನಿಸ್ತಾ ಇರೋ ಪ್ರಕಾರ ಒಂದು 30 ಫೀಟ್ ಇದೆ, 30-40 ಫೀಟ್ ಇದೆ ಹೈಟು ಟನಲ್ದು. ಇನ್ನೂ ಜಾಸ್ತಿ ಇದೆ ಅನಿಸುತ್ತೆ, 50 ಫೀಟ್ ಇರಬೇಕು. 50 ಫೀಟ್ ಇದೆ ಹೈಟು. ಟೂ 200 ಫೀಟ್ ಅಂದರೆ, ಇಫ್ ಐ ಆಮ್ ನಾಟ್ ರಾಂಗ್, 2 ಕಿಲೋಮೀಟರ್, 2000 ಫೀಟ್ ಅಂದರೆ, ಇಫ್ ಐ ಆಮ್ ನಾಟ್ ರಾಂಗ್, ಇಟ್ಸ್ ನಥಿಂಗ್ ಬಟ್ 2 ಕಿಲೋಮೀಟರ್ಸ್ ಲೆಕ್ಕ. ತುಂಬ ತಣ್ಣಗಿದೆ. ಓ ಬಾಯ್,
ಕೋಲ್ಡ್ ಬ್ರೀಸ್ ಬರ್ತಾ ಇದೆ. ಮಾಡಿ ಇವೆಲ್ಲ ದಿಸ್ ಆಲ್ ಆರ್ ಎಕ್ಸ್ಪೀರಿಯನ್ಸ್, ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು. ಪದೇ ಪದೇ ಬರೋಕ್ಕಂತೂ ಆಗೋದಿಲ್ಲ. ಸೊ ಒಂದು ಸಾರಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ವಿ ಜಸ್ಟ್ ಕೀಪ್ ದೋಸ್ ಆ್ಯಸ್ ಮೆಮೊರೀಸ್. ಆಲ್ಮೋಸ್ಟ್ ಎಂಡ್ವರೆಗೂ ಹೋಗ್ತಾ ಇದ್ದೀವಿ. ಎಂಡಲ್ಲಿ ವಿ ಕ್ಯಾನ್ ಗೋ ಔಟ್ ಆ್ಯಂಡ್ ವ್ಯೂ ದ ಫಾಲ್ಸ್ ಅಂತ. ಸೌಂಡ್ ಕೇಳಿಸ್ತಾ ಇದೆ ನೀರಿಂದು. ಇಲ್ಲಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ದ ಟನಲ್ ಅಂತ. ಹೌ ವಾಸ್ ದ ಟನಲ್ ಕನ್ಸ್ಟ್ರಕ್ಟೆಡ್ ಬೆನೀತ್ ದ ಪವರ್ ಸ್ಟೇಷನ್? ಅರ್ಲಿ 1900s ಕನ್ಸ್ಟ್ರಕ್ಟ್ ಆಗಿರೋದು. ವರ್ಟಿಕಲ್ ಶಾಫ್ಟ್ಸು, ಅಂಡರ್ಗ್ರೌಂಡ್ ಸಪೋರ್ಟು, ಮತ್ತು ಎಕ್ಸ್ಕವೇಷನ್ ಎಲ್ಲ ಯಾವ ಥರ ಮಾಡ್ತಾಯಿದ್ರು ಅಂತ ನೋಡಿ. ಟನಲ್ ಇರೋದು ಈ ಥರ ಬ್ರಿಕ್ಸು, ಅದ್ರ ಮೇಲ್ಗಡೆ ಎಷ್ಟು ಲೇಯರ್ಸ್ ಹಾಕಿ ಯಾವ ಥರ ಲೇಯರ್ಸ್ ಮಾಡಿ ಸೇಫ್ ಗಾರ್ಡ್ ಮಾಡಿದ್ದಾರೆ ನೋಡಿ. ಓ, ಅದು ಎಂಡಲ್ಲ ಫ್ರೆಂಡ್ಸ್, ಟರ್ನಿಂಗ್ ಅದು. ಟರ್ನ್ ಮಾಡ್ಕೊಂಡು ಹೋಗಬೇಕು. ಓಕೆ, ಹೋಗೋಣ ಬಂದಿದ್ದೀವಲ್ವಾ. ಪವರ್ ಸ್ಟೇಷನ್ ಕೆಳಗಡೆ ಟನಲ್ಲು. ನೋಡಿ ಇದು ಯಾವ ಥರ ಕನ್ಸ್ಟ್ರಕ್ಷನ್ ಆಯಿತು ಪವರ್ ಸ್ಟೇಷನ್ ಅಂತ. ನೋಡಿ, ಚಿಕ್ಕ ಮಗುನ ಎತ್ಕೊಂಡ್ಬಂದಿದ್ದಾರೆ ಇವರೇ, ಈ ಫ್ಯಾಮಿಲಿನ. ಇಲ್ಲಿ ನೋಡಿ ಟೂಲ್ಸ್ ಯೂಸ್ ಮಾಡಿರೋದು ಏನೇನು ಅಂತ, ಯಾವ ಥರ ಕ್ರೇನ್ಸು, ಡೈನಮೈಟ್ಸು, ಡ್ರಿಲ್ಲಿಂಗು, ನಾರ್ಮಲ್, ಮತ್ತು ಸಿಮೆಂಟ್ ಆ್ಯಂಡ್ ಬ್ರಿಕ್ಸ್, ಗ್ರಾನೈಟ್, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮತ್ತು ಚಾಲೆಂಜಸ್ ಆ್ಯಂಡ್ ಎಮರ್ಜೆನ್ಸೀಸ್, ಫ್ಯೂಮ್ಸು, ನಾಯ್ಸು, ಡಸ್ಟು, ಕ್ರೇವಿಂಗ್ ವಾಲ್ಸು. ಸೊ ಡಸ್ಟ್ ಆಚೆ ಹೋಗೋಕ್ಕೆ ಎಲ್ಲೂ ಜಾಗ ಇರ್ತಾ ಇರಲಿಲ್ಲ ಅಂತೆ. ಸೊ ದೋಸ್ ವೇರ್ ದ ಎಮರ್ಜೆನ್ಸೀಸ್ ಆರ್ ಚಾಲೆಂಜಸ್ ವಿಚ್ ದೇ ವರ್ ಫೇಸಿಂಗ್ ಆ ಟೈಮಲ್ಲಿ, ಅಂದರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ. ನೋಡಿ, ಚಿಕ್ಕ ಮಗುನ ಇಟ್ಕೊಂಡು ಅಮ್ಮ ಈ ಚಳಿಯಲ್ಲಿ ಬಂದಿದ್ದಾರೆ. ಸೊ ಇಲ್ಲಿ ಇನ್ಸೈಡ್ ದ ಟನಲ್, ವಾಟ್ ಆರ್ ಸಮ್ ಆಫ್ ದ ಪವರ್ ಸ್ಟೇಷನ್ಸ್ ಮೈನ್ ಅಂಡರ್ಗ್ರೌಂಡ್ ಕಾಂಪೊನೆಂಟ್ಸ್. ಸೊ ಇದು ನೋಡಿ ಅಂಡರ್ಗ್ರೌಂಡ್ ಪರ್ಸ್ಪೆಕ್ಟಿವ್. ನಾನು ನಿಮಗೆ ಲಿಫ್ಟಲ್ಲಿ ಹೋಗ್ತಾ ಮತ್ತೆ ಮೇಲಕ್ಕೆ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ವಾಟರ್ ಗೇಟ್. ಎಸ್, ನನ್ನ ಗೆಸ್ ರೈಟ್ ಅನಿಸ್ತಾ ಇದೆ. ದಿಸ್ ಈಸ್ ಅ ವಾಟರ್ ಟನಲ್ ಇಫ್ ಐ ಆಮ್ ನಾಟ್ ರಾಂಗ್. ಸೊ ಮೇನ್ಲಿ ಇದು ವಾಟರ್ನ ಗಶ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ರು ಅಂತ ಅನಿಸ್ತಾ ಇದೆ ನನಗೆ. ಹೈಡ್ರೋ ಅಲ್ವಾ, ಸೊ ಅದರಿಂದ ನೋಡಿ ಇಲ್ಲಿ ಫುಲ್ ಡ್ಯಾಮೇಜ್ ಆಗಿದೆ ಇದು ಪಾರ್ಟು. ಇನ್ನೂ ರಿಪೇರಿನೂ ಮಾಡಿಲ್ಲ ಇವರು, ಹಾಗೆ ಬಿಟ್ಬಿಟ್ಟಿದ್ದಾರೆ. ಒಳ್ಳೆ ಇನ್ಫಾರ್ಮೇಟಿವ್ ಆಗಿದೆ. ಇನ್ಫಾರ್ಮೇಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿ ಏನೇನು ಬೇಕು ಅಂತ. ಇದು ನೋಡಿ, ದಿಸ್ ಈಸ್ ದ ಟನಲ್. ವಾಟ್ಸ್ ಅಬೋವ್ ಯು. ಓಕೆ, ವರ್ಟಿಕಲ್ ಶಾಫ್ಟ್ಸು ನೋಡಿ. ಇದು ಪವರ್ ಸ್ಟೇಷನ್ನು. ಇಲ್ಲಿಂದ ಲಿಫ್ಟಲ್ಲಿ ಕೆಳಗಡೆ ಬಂದಿದ್ದು, ಈ ಲಿಫ್ಟಲ್ಲಿ ಕೆಳಗಡೆ ಬಂದಿದ್ದು ಇಲ್ಲಿ ಬಂದು ಇದು ಟನಲ್. ಇಷ್ಟು ಕೆಳಗಡೆ ಇದ್ದೀವಿ ನೋಡಿ, ಬಿಲೋ ಅರ್ತ್.
ಇದು ಫುಲ್ ಟನಲ್. ನಾವು ಇಲ್ಲಿದ್ದೀವಿ ಇವಾಗ, ಹಾಫ್ ದ ವೇ ಅಲ್ಲಿದ್ದೀವಿ. ಸೊ ಹೀಗೆ ಹೋಗಬೇಕು. ಟನಲ್ ಪೋರ್ಟ್ ಅಂತ ಇದು, ನೋಡೋಣ ಬನ್ನಿ. ಇಷ್ಟು ದೊಡ್ಡ ಮಕ್ಕಳಾದರೆ ಫೈನ್, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಆ ಮಗು ಅಂತೂ ತುಂಬ ಚಿಕ್ಕದು, ಚಳಿ ಆಗ್ತಾಯಿದೆ ಅಂತ ಹೇಳೋಕ್ಕಾಗಲ್ಲ, ನಂಗೆ ಅಲ್ಲಿ ನೋವ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ, ಸುಮ್ಮನೆ ಅಳ್ತಾ ಇರುತ್ತೆ. ಅವ್ರು ಸಮಾಧಾನ ಮಾಡ್ತಾ ಇರ್ತಾರೆ. ನಿಜಾಗ್ಲೂ ನಂಗೆ ಒಂದೊಂದು ಸರಿ ಬೇಜಾರಾಗುತ್ತಪ್ಪ. ಬೇಜಾರಾಗುತ್ತೆ ಅಂದರೆ ನಿಜ ಹೇಳ್ಬೇಕಾದ್ರೆ ಇರಿಟೇಟ್ ಆಗೋಗುತ್ತೆ ನನಗೆ, ಏನಕ್ಕೆ ಈ ಥರ ಮಾಡ್ತಾರೆ ಅಂತ. ಇಲ್ಲಿ ನೋಡಿ, ವರ್ಕಿಂಗ್ ಅಂಡರ್ಗ್ರೌಂಡ್, ಯಾವ ಥರ ವರ್ಕ್ ಮಾಡ್ತಾಯಿದ್ರು ಅಂಡರ್ಗ್ರೌಂಡಲ್ಲಿ ಅಂತ. ಟನಲಲ್ಲಿ ಯಾವ್ಯಾವ ಥರ ಕೆಲಸಗಳು ಮಾಡಿದ್ರು: ರಿಗ್ಗಿಂಗ್, ಮೆಕ್ಯಾನಿಸ್ಟ್, ಎಲೆಕ್ಟ್ರಿಷಿಯನ್, ಪೈಪ್ ಫಿಟ್ಟರ್, ಬ್ಲ್ಯಾಕ್ ಸ್ಮಿತ್, ಮತ್ತು ವರ್ಕಿಂಗ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇತ್ತು, ಯಾವ್ಯಾವ ಟೈಮಲ್ಲಿ ಎಷ್ಟು ಪೇ ಮಾಡ್ತಾಯಿದ್ರು ಅಂತ ನೋಡಿ. ಒಬ್ರೊಬ್ರಿಗೆ, ರಿಗ್ಗರ್ಗೆ, ಮೆಕ್ಯಾನಿಸ್ಟ್ಗೆ, ಎಲೆಕ್ಟ್ರಿಷಿಯನ್ಗೆ, ಬ್ಲ್ಯಾಕ್ ಸ್ಮಿತ್ಗೆ, ಪೈಪ್ ಫಿಟ್ಟರ್ಗೆ ಆವಾಗಿನ ರೇಟು ಇವಾಗಿನ ರೇಟು ಪರ್ ಅವರು. ಸ್ಟೋರಿ ಆಫ್ ಜಾನ್ ಕ್ಲಾರ್ಕ್ ಅಂತ, ಹಿಸ್ಟ್ರಿ ಆಫ್ ಡೈನಮೈಟ್. ಸೊ ಇಲ್ಲೆಲ್ಲ ಪರ್ ಅವರ್ ಬೇಸಿಸೇ ಇರುತ್ತೆ ಪೇ. ನೀವು ಫುಲ್ ಟೈಮ್ ಎಂಪ್ಲಾಯಿ ಆದರೂ ಆಗಿ, ಇಲ್ಲ ಪಾರ್ಟ್ ಟೈಮ್ ಎಂಪ್ಲಾಯಿ ಆದರೂ ಆಗಿ, ಪರ್ ಅವರ್ ಇಷ್ಟು ಅಂತ ಪೇ ಮಾಡ್ತಾರೆ. ಆ್ಯಂಡ್ ವೀಕ್ಲಿ ಪೇ ಇರುತ್ತೆ, ಬೈ ವೀಕ್ಲಿ ಇರುತ್ತೆ. ಸೊ ಅವೆಲ್ಲ ಡಿಪೆಂಡ್ಸ್ ಆನ್ ದ ಕಂಪ್ನಿ, ವೀಕ್ಲಿ ಪೇನಾ ಬೈ ವೀಕ್ಲಿ ಪೇನಾ ಅಂತ. ಇಲ್ಲಿ ಇನ್ನೂ ಇನ್ಫಾರ್ಮೇಷನ್ ಇದೆ. ಗ್ರೀನ್ ಟೆಕ್ನಾಲಜಿ, ವಾಟ್ ಈಸ್ ಗ್ರೀನ್ ಎನರ್ಜಿ, ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಹೇಳಿದೆ ಅಲ್ವಾ. ಸೊ ದಟ್ಸ್ ನಥಿಂಗ್ ಬಟ್ ಗ್ರೀನ್ ಎನರ್ಜಿ, ಹೈಡ್ರೋ ಪವರ್. ನೋಡಿ, ಜನ್ರೇಟರು, ಟರ್ಬೈನ್ ಜನ್ರೇಟರ್ ಶಾಫ್ಟು, ಪೆನ್ ಸ್ಟಾಕು, ಬ್ಲೇಡ್ಸ್, ವಾಟರ್ ಗಶ್ ಆಗುತ್ತೆ, ವಾಟರ್ ಫ್ಲೋ ಔಟ್ಫ್ಲೋ ಆಗುತ್ತೆ. ನೋಡಿ, ದಿಸ್ ಈಸ್ ದ ಮೈನ್ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಇನ್ ನಯಾಗ್ರಾ ಫಾಲ್ಸ್. ಇಲ್ಲಿ ನೋಡಿ, ನಯಾಗ್ರಾ ಫಾಲ್ಸ್ ಆಂಟೋರಿಯೋ, ON ಅಂದರೆ ಆಂಟೋರಿಯೋ ಅಂತ, ಇದು ಕೆನಡಾ ಸೈಡು. ಇಲ್ಲಿ ನೋಡಿ, ನಯಾಗ್ರಾ ಫಾಲ್ಸ್ NY ಅಂದರೆ ನ್ಯೂಯಾರ್ಕ್, USA ಸೈಡು. ಸೊ ಇಲ್ಲಿ ಬಂದು ಸರ್ ಆಡಮ್ ಬೆಕ್ ಹೈಡ್ರೋ ಎಲೆಕ್ಟ್ರಿಕ್ ಜನರೇಟಿಂಗ್ ಸ್ಟೇಷನ್ ಅಂತ ಹೆಸರಿಟ್ಟಿದ್ದಾರೆ. US ಸೈಡಲ್ಲಿ ರಾಬರ್ಟ್ ಮೂಸ್ ನಯಾಗ್ರಾ ಪವರ್ ಪ್ಲಾಂಟ್ ಅಂತ ಹೆಸರಿಟ್ಟಿದ್ದಾರೆ. ದಿಸ್ ಈಸ್ ರಿಯಲಿ ನೈಸ್ ಫ್ರೆಂಡ್ಸ್. ಯಾಕೆ ಅಂದರೆ ಇವಾಗ ನೋಡಿ, ನನಗಂತೂ ಬೋರ್ ಆಗ್ತಾಯಿಲ್ಲ. ಸೊ ಬೋರ್ ಅನ್ನೋದೇ ಎಷ್ಟು 2 ಕಿಲೋಮೀಟ್ರ್ ನಡಿಬೇಕಲ್ಲಪ್ಪ, ಸುಮ್ಮನೆ ನಡ್ಕೊಂಡು ನಡ್ಕೊಂಬರ್ಬೇಕು, ಏನು ಇನ್ಫಾರ್ಮೇಷನ್ ಕೊಡೋದು, ಏನು ಇನ್ಫಾರ್ಮೇಷನ್ ಮಾತಾಡೋದು ಅಂತೆಲ್ಲ ಅನ್ಕೊತಾ ಇದ್ದೆ. ಸೊ ಇದು ತುಂಬ ಅಂದರೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಇನ್ಫಾರ್ಮೇಷನ್ ನಿಮಗೆ ಏನು ಬೇಕು ಎಲ್ಲ ಸಿಗ್ತಾಯಿದೆ ಇಲ್ಲಿ. ಈ ಟನಲ್ ಬಗ್ಗೆ ತಗೊಳ್ಳಿ, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬಗ್ಗೆ ತಗೊಳ್ಳಿ, ಏನು ಬೇಕು ಎಲ್ಲ ಡೀಟೇಲ್ಸ್ ಇದೆ. ಯಾವ ಇಯರಲ್ಲಿ ಸ್ಟಾರ್ಟ್ ಮಾಡಿದ್ರು, ಯಾವ ಇಯರಲ್ಲಿ ಎಂಡ್ ಆಯಿತು, ಯಾರ್ಯಾರಿಗೆ ಎಷ್ಟು ಪೇ ಕೊಡ್ತಾಯಿದ್ರು, ಆವಾಗಿನ ಪೇ ಎಷ್ಟು, ಇವಾಗಿನ ಪೇ ಎಷ್ಟು, ಇಷ್ಟು ಡೀಟೇಲಾಗಿ ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತಾಯಿದ್ದಾರೆ. ಪ್ರತಿಯೊಂದನ್ನು ಶೇರ್ ಮಾಡ್ತಾಯಿದ್ದಾರೆ. ದಟ್ಸ್ ರಿಯಲಿ ನೈಸ್. ಎಸ್, ಫೈನಲಿ ಎಕ್ಸಿಟಿಗೆ ಬಂದಿದ್ದೀವಿ. ಕಾಣಿಸ್ತಾ ಇದೆಯಾ ಅಲ್ಲಿ? ಓ ಬಾಯ್,
ಮೋಸ್ಟ್ಲಿ ಗ್ಲೇರ್ ಆಗ್ತಾ ಇದೆ ಅನಿಸುತ್ತೆ. ಹತ್ತಿರ ಹೋದರೆ ಕಾಣಿಸುತ್ತೆ, ಬನ್ನಿ. ನಾನು ವಿಡಿಯೋ ಆಫ್ ಮಾಡ್ತಾ ಇಲ್ಲ, ನಾನು ಹತ್ತಿರ ಹೋಗಿ ಆನ್ ಮಾಡ್ತೀನಿ ಅಂತಲೂ ಹೇಳ್ತಾ ಇಲ್ಲ. ನೋಡಿ, ಈ ಥರ ವ್ಯೂ, ಈ ಥರ ವ್ಯೂನೇ, ಎಸ್, ಈ ಥರ ವ್ಯೂ ಎಲ್ಲೂ ಸಿಗೋದಿಲ್ಲ ನಿಮಗೆ. ಸೊ ಆಲ್ ದೀಸ್ ಆರ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ಹೇಳಿದೆ ಅಲ್ವಾ, ಆಗಲೇ ಹೇಳ್ದಂಗೆ, ನಯಾಗ್ರಾ ಫಾಲ್ಸ್, ಇದರಲ್ಲಿ ನಯಾಗ್ರಾ ಫಾಲ್ಸ್ ನೋಡೋದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ ನೀವು. ನಯಾಗ್ರಾ ಫಾಲ್ಸ್ ನಿಮಗೆ US ವೀಸಾ ಆದರೂ ಸಿಗಲಿ, ಕೆನಡಿಯನ್ ವೀಸಾ ಆದರೂ ಸಿಗಲಿ, ಸುಮ್ಮನೆ ಬಂದು ಹೋಗೋದಕ್ಕೋಸ್ಕರ ಆದರೂ ನಿಮ್ಗೆ ವೀಸಾ ತೊಗೊಂಡು ಬೇಕಾದ್ರೆ ನೀವು ಬಂದು ಹೋಗಿ. ಇಫ್ ಯು ಆರ್ ರಿಯಲಿ ಓಕೆ ವಿತ್ ಇಟ್ ಅಂದರೆ ನೀವು ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ. ಕಾಣಿಸ್ತಾ ಇದೆಯಾ? ಹಿಯರ್ ಯು ಗೋ ಫ್ರೆಂಡ್ಸ್, ವಿ ಆರ್ ಅಟ್ ದ ಎಂಡ್ ಆಫ್ ದ ಟನಲ್. ಎದುರುಗಡೆ ಕಾಣಿಸ್ತಾ ಇರೋದು US ನಯಾಗ್ರಾ ಫಾಲ್ಸ್. ಇಲ್ಲಿ ನೋಡಿ, ಮೈ ಗಾಡ್, ವಾವ್. ನಾ ಹೇಳಿದೆ ಅಲ್ವಾ ನಿಮಗೆ, ಜಾಸ್ತಿ ಅಟ್ರಾಕ್ಷನ್ಸ್ ಇರೋದು ಕೆನಡಿಯನ್ ಸೈಡನ್ನೇ, US ಸೈಡ್ ಅಷ್ಟಿಲ್ಲ. ಇಲ್ಲಿ ನೋಡಿ, ಒಂದು ಕ್ರೂಸ್ ಬಂದಿದೆ. ಇಲ್ಲಿ ನೋಡಿ, ಇದು ಫೋಮ್ ನೋಡ್ತಾ ಇದ್ದೀರಲ್ವಾ. ಸೊ ನಾನು ವೈಟ್ ವಾಟರ್ ವಾಕ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ, ನೋಡಿ ಆ ವಿಡಿಯೋನ. ಆ ವೈಟ್ ವಾಟರ್ ವಾಕಲ್ಲಿ ವಿಡಿಯೋಲ್ಲಿ ನಾನು ಡೀಟೇಲಾಗಿ ಈ ಥರ ಫೋಮ್ ಏನಕ್ಕೆ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಮಿನರಲ್ಸು ತುಂಬ ಜಾಸ್ತಿ ಇರೋದ್ರಿಂದ ಈ ಥರ ಫೋಮ್ ಆಗ್ತಾ ಇರೋದು. ಸೊ ದಿಸ್ ವಾಟರ್ ಈಸ್ ಗುಡ್ ಫಾರ್ ಕನ್ಸಂಪ್ಷನ್ ಅಂತ ಹೇಳ್ತಾ ಇದ್ದಾರೆ ಅವರು. ಬಟ್ ಕುಡಿಯೋಕ್ಕಾಗೋದಿಲ್ಲ, ಸಿಕ್ಕಾಬಡೆ ತಣ್ಣಗಿರುತ್ತೆ, ಕುಡಿದ್ರೆ ಮಾತ್ರ ಗಂಟ್ಲೊಟ್ಟೋಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನೊಂದು ಸಾರಿ ನೋಡಿ, ಟನಲ್ ಎಕ್ಸಿಟ್ ಇದು. ನೋಡಿ, ನಾನು ನಿಮಗೆ ಇನ್ನೊಂದು ಸರಿ ಟರ್ಬೈನ್ಸ್ ಕನೆಕ್ಷನ್ ಆಗಿರೋ ಪೈಪ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ವಾಟರ್ ಪೈಪ್ಸ್ ಇದು ಎಷ್ಟು ಹಳೆಯದು ನೋಡಿ, ಫುಲ್ ರಸ್ಟೆಡ್ ಇದೆ. ಮೇಲ್ಗಡೆ ವಿಡಿಯೋಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕನೆಕ್ಟಿವಿಟಿ ಆಗಿ ಯಾವ ಥರ ಟನಲಿಂದ ನೀರು ಆಚೆ ಬರುತ್ತೆ ಅಂತ. ಹೀಗೆ ಬಂದರೆ ಅಲ್ಲಿದೆ ಅಲ್ವಾ, ಅದು US ಫಾಲ್ಸು, ಅದು ರೈನ್ಬೋ ಬ್ರಿಡ್ಜು, US-ನ ಕೆನಡಾನ ಕನೆಕ್ಟ್ ಮಾಡುತ್ತೆ ಅದು. ಮತ್ತು ನಾನು ಅಲ್ಲಿಂದ ನಿಮ್ಗೆ ಆಗಲೇ ಒಂದು ವಿಡಿಯೋ ಇದು ಮಾಡಿದ್ದೆ, ಝೂಮ್ ಮಾಡಿದ್ದೆ ಅಲ್ವಾ, ಸೊ ಅದೇ ಜಾಗ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಟನಲ್ ಫಾರ್ ಯು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ.